ಮಂತ್ರಾಲಯದಲ್ಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ 353ನೇ ಆರಾಧನಾ ಮಹೋತ್ಸವಕ್ಕೆ ವಿದ್ಯುಕ್ತವಾದ ಚಾಲನೆ ಸಿಕ್ಕಿದೆ. ರಾಯರ ಮಠದ ಪೀಠಾಧಿಪತಿಗಳಾದಂತಹ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿ ಧ್ವಜಾರೋಹಣವನ್ನು ಮಾಡುವ ಮುಖಾಂತರ ಆರಾಧನೆಗೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಮಠದ ಅಂಗಳದಲ್ಲಿ ರಾಯರ ಆರಾಧನಾ ಮಹೋತ್ಸವದ ಸಡಗರ ಸಂಭ್ರಮ ಹೇಗಿದೆ ನೋಡೋಣ ಬನ್ನಿ. ಗುರುರಾಯರ 353ನೇ ಆರಾಧನಾ ಮಹೋತ್ಸವಕ್ಕೆ ಅದ್ಧೂರಿ ಚಾಲನೆ. 7 ದಿನಗಳ ಕಾಲ ಮಂತ್ರಾಲಯದಲ್ಲಿ ಸಪ್ತರಾತ್ರೋತ್ಸವ ವೈಭವ. ತಿರುಪತಿ ದೇವಾಲಯದಿಂದ ರಾಯರಿಗೆ ಶೇಷವಸ್ತ್ರ ಸಮರ್ಪಣೆ. ಮಂತ್ರಾಲಯ ಗುರು ರಾಘವೇಂದ್ರ ಸ್ವಾಮಿ ಮಠ ಹಾಗೂ ದೇಶ ವಿದೇಶಗಳಲ್ಲಿನ ರಾಯರ ಶಾಖಾ ಮಠಗಳಲ್ಲಿ ಈಗ ರಾಯರ ಆರಾಧನೆಯ ಸಂಭ್ರಮ ಮನೆ ಮಾಡಿದೆ. ಮಂತ್ರಾಲಯ ಮಠದ ಆವರಣವಂತೂ ತಳಿರು ತೋರಣ, ಹೂವಿನ ಅಲಂಕಾರ, ಝಗಮಗಿಸುವ ವಿದ್ಯುತ್ ದೀಪಾಲಂಕಾರಗಳಿಂದ ಮಧುವಣಗಿತ್ತಿಯಂತೆ ಸಿಂಗಾರಗೊಂಡಿದೆ. ಕಲಿಯುಗ ಕಾಮಧೇನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಸಶರೀರವಾಗಿ ವೃಂದಾವನಸ್ಥರಾಗಿ 353 ವರ್ಷಗಳು ಸಂದ ಹಿನ್ನೆಲೆ ರಾಯರ ಆರಾಧನಾ ಮಹೋತ್ಸವವನ್ನ 7 ದಿನಗಳ ಕಾಲ ಸಪ್ತರಾತ್ರೋತ್ಸವವಾಗಿ ಅದ್ಧೂರಿಯಾಗಿ ಆಚರಿಸಲಾಗುತ್ತಿದೆ. ಆಗಸ್ಟ್ 18ರಿಂದ 24ರವರೆಗೆ 7 ದಿನಗಳ ಕಾಲ ನಡೆಯುವ ಆರಾಧನಾ ಮಹೋತ್ಸವಕ್ಕೆ ರಾಯರ ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥ ಸ್ವಾಮಿ ಧ್ವಜಾರೋಹಣ ಮೂಲಕ ಚಾಲನೆ ನೀಡಿದ್ದಾರೆ. ಗೋ, ಗಜ, ಅಶ್ವ, ಒಂಟೆ, ಧಾನ್ಯ ಪೂಜೆಗಳೊಂದಿಗೆ ಆರಾಧನೆಯ ಸಂಭ್ರಮ ಆರಂಭವಾಗಿದೆ. ಪ್ರತಿ ವರ್ಷ ತಿರುಪತಿ ತಿರುಮಲ ದೇವಾಲಯದಿಂದ ಮಧ್ಯಾರಾಧನೆ ದಿನ ಬರುತ್ತಿದ್ದ ಶ್ರೀನಿವಾಸ ದೇವರ ಶೇಷವಸ್ತ್ರ ಈ ಬಾರಿ ಆರಾಧನೆಯ ಆರಂಭದ ದಿನವೇ ಬಂದಿದೆ. ರಾಯರಿಗೆ ಶ್ರೀನಿವಾಸ ದೇವರು ಹಾಗೂ ರಾಜ್ಯದ ವಿವಿಧ ದೇವಾಲಯಗಳಿಂದ ಬರುವ ಶೇಷವಸ್ತ್ರವನ್ನ ಕಾಣಿಕೆ ರೂಪದಲ್ಲಿ ಸಮರ್ಪಿಸಲಾಗುವುದು. ಈಗ ಲಕ್ಷ್ಮೀ ಪೂಜೆ, ನಂತರದಲ್ಲಿ ಮೂಲರಾಮದೇವರ ಸಂಜೆ ಪೂಜೆ, ಧಾನ್ಯ ಪೂಜೆ, ಸ್ವಸ್ತಿವಾಚನ ಉತ್ಸವಾದಿಗಳೆಲ್ಲವೂ ಕೂಡ ನಡೆಯಲಿದೆ. ದೇಶದ ಉದ್ದಗಲಕ್ಕೂ ವಿದೇಶಗಳಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರ ಮಠಗಳು, ಸನ್ನಿಧಾನಗಳು, ಭಕ್ತರು ಇರುವ ಎಲ್ಲ ಕಡೆಯಲ್ಲಿಯೂ ಕೂಡ ವೈಭವದಿಂದ ಆರಾಧನಾ ಮಹೋತ್ಸವವು ನಡೆಯಲಿದೆ. ಆಗಸ್ಟ್ 20ರಂದು ಪೂರ್ವಾರಾಧನೆ, 21ರಂದು ಮಧ್ಯಾರಾಧನೆ, 22ರಂದು ಉತ್ತರಾರಾಧನೆ ನಡೆಯಲಿದೆ. ಉತ್ತರಾರಾಧನೆ ದಿನ ಮಠದ ರಥಬೀದಿಯಲ್ಲಿ ಮಹಾರಥೋತ್ಸವ ಜರುಗಲಿದೆ. 7 ದಿನಗಳ ಕಾಲ ಮಂತ್ರಾಲಯದೆಲ್ಲೆಡೆ ರಾಯರ ನಾಮಸ್ಮರಣೆ ಅನುರಣಿಸಲಿದೆ. ನಂಬಿ ಬಂದ ಭಕ್ತರನ್ನ ಕೈ ಹಿಡಿದು ರಾಘವೇಂದ್ರ ಸ್ವಾಮಿ ಕಷ್ಟ ಪರಿಹರಿಸುತ್ತಾರೆ ಎಂಬ ಬಲವಾದ ನಂಬಿಕೆ ಭಕ್ತರದ್ದಾಗಿದೆ. ಶ್ರೀಮಠದ ವಿದ್ಯುತ್ ದೀಪ, ಪುಷ್ಪಾಲಂಕಾರ ಕಣ್ಮನ ಸೆಳೆಯುತ್ತಿದೆ. ಎಲ್ಲೆಡೆಯಿಂದ ಭಕ್ತ ಸಾಗರ ಹರಿದು ಬರ್ತಿದೆ. 7 ದಿನ ಕಾಲ ಪ್ರತಿನಿತ್ಯ ಮಠದಲ್ಲಿ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. ಕಂದ 7 ದಿನದ ಕಾರ್ಯಕ್ರಮದಲ್ಲಿ ಇದೀಗ ತಿರುಮಲ ತಿರುಪತಿ ದೇವಸ್ಥಾನದ ವತಿಯಿಂದ ಬಂದಿರತಕ್ಕಂಥ ಶ್ರೀನಿವಾಸ ಪರಬ್ರಹ್ಮನ ಶೇಷವಸ್ತ್ರವನ್ನು ರಾಘವೇಂದ್ರ ಸ್ವಾಮಿಗಳವರಿಗೆ ಸಮರ್ಪಿಸುವ ಒಂದು ಯೋಜನೆಯನ್ನು ಪರಮಪೂಜ್ಯ ಶ್ರೀಪಾದಂಗಳವರು ನಾಳೆ ಮಧ್ಯಾರಾಧನೆಯ ಶುಭ ಸಂದರ್ಭದಂದು ಧ್ವಜಾರೋಹಣ, ಗಜಪೂಜಾ ಮತ್ತು ಗೋಪೂಜಾ, ಧಾನ್ಯ ಪೂಜಾ ಇತ್ಯಾದಿ ಕಾರ್ಯಕ್ರಮಗಳೆಲ್ಲವೂ ಕೂಡ ಪ್ರಾರಂಭವಾಗುತ್ತದೆ. ಮಂತ್ರಾಲಯದಲ್ಲಿ ಶ್ರದ್ಧಾ ಭಕ್ತಿ ವೈಭವದಿಂದ ಸಪ್ತರಾತ್ರೋತ್ಸವ ಆರಂಭಗೊಂಡಿದೆ. 7 ದಿನಗಳ ಕಾಲ ರಾಯರ ಮಠಗಳಲ್ಲಿ ಆರಾಧನಾ ಸಂಭ್ರಮ ಮನೆ ಮಾಡಲಿದೆ. ವಿಜಯ್, ಪಬ್ಲಿಕ್ ಟಿವಿ, ರಾಯಚೂರು.